ಉತ್ತರ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣಾ ನದಿಯ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸದ್ಯ ನಾನು ಇಲ್ಲಿ ಆಲ್ಮಟ್ಟಿ ಜಲಾಶಯದ ಮೇಲೆ ಇದ್ದೀನಿ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಬಾಗಿನ ಅರ್ಪಿಸಿದ್ದಾರೆ. ಈಗಾಗಲೇ ಕೆವಿಜಿಎನ್ಎಲ್ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗ ಇದು ರಾಜ್ಯದ ಅತಿ ದೊಡ್ಡ ಜಲಾಶಯ ಅಂದ್ರೆ 123.081 ಒಂದು ಸಾಮರ್ಥ್ಯ ಹೊಂದಿರತಕ್ಕಂತ ಒಂದು ಟಿಎಂಸಿ ಸಾಮರ್ಥ್ಯ ಹೊಂದಿರತಕ್ಕಂಥ ಜಲಾಶಯ. ಈ ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಪ್ರಮುಖವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಜೊತೆಗೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಆದ ಹಿನ್ನೆಲೆ ಸಾಕಷ್ಟು ರೀತಿಯಲ್ಲಿ ನೀರು ಹರಿದು ಬಂದು ಇವತ್ತು ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗಾಗಲೇ ಈ ಒಂದು ಏನು ಭರ್ತಿಯಾದಂತಹ ಜಲಾಶಯಕ್ಕೆ ಗಂಗಾ ಪೂಜೆ ಜೊತೆಗೆ ಮತ್ತು ಏನಂದ್ರೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿ ಈಗಾಗಲೇ ಇದೊಂದು ಮಧುವನಗಿತ್ತಿಯ ರೀತಿಯಲ್ಲಿ ಸಂಪೂರ್ಣವಾಗಿ ಜಲಾಶಯ ಸಿಂಗರಿಸಲಾಗಿದೆ. ಹೂವಿನಿಂದ ಸಂಪೂರ್ಣವಾಗಿ ಸಿಂಗರಿಸಲಾಗಿದೆ. ಹೀಗಾಗಿ ಪ್ರತಿ ವರ್ಷ ಸಹ ಈ ಒಂದು ಸಂದರ್ಭದಲ್ಲಿ ಬಾಗಿನ ಅರ್ಪಿಸುವುದು ಮತ್ತು ಗಂಗಾ ಪೂಜೆ ಮಾಡುವಂತ ಕಾರ್ಯಗಳು ನಡೀತಿದೆ. ಜೊತೆಗೆ ಇನ್ನೊಂದೆಡೆ ಅರ್ಚಕರು ಸಹ ಇಲ್ಲಿ ಯಲಗೂರು ದೇವಸ್ಥಾನದ ಅರ್ಚಕರು ಸಂಪೂರ್ಣವಾಗಿ ಒಂದು ಪೂಜಾ ಕೈಗಾರಿಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಏನಂದ್ರೆ ಒಂದು ಕೆಳಭಾಗದಲ್ಲಿ ಒಂದು ಬಾಗಿನ ಅರ್ಪಿಸುವ ಕಾರ್ಯ ನಡೀತಿತ್ತು. ಈ ಸಲ ಮೇಲ್ಭಾಗದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಒಂದು ಪೂಜಾ ಕೈಕಾರ್ಯ ಯಾವ ರೀತಿ ನಡೀತೆ ಮತ್ತು ಬಾಗಿನ ಅರ್ಪಿಸುವ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ಸ್ವತಃ ಒಂದು ಅರ್ಚಕರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ? ಇವತ್ತು ಇಲ್ಲಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೆ ಮೂಲಭೂತವಾಗಿ ಕೃಷ್ಣಾ ಭಾಗೀರಥಿ ಪೂಜೆ ಹಾಗೂ ಕಲಶ ಪೂಜೆ, ವರುಣನ ಪೂಜೆ ಹಾಗೂ ಗಣಪತಿಯ ಪೂಜೆ, ಇಲ್ಲಿಯ ಆರಾಧ್ಯ ದೇವತೆ, ಈ ಭಾಗದ ಆರಾಧ್ಯ ದೇವತಾ ಶ್ರೀ ಯಲಗೂರೇಶ್ವರನ ಪೂಜೆ ಮಾಡಿ ಆಮೇಲೆ ಈ ಮರದ ಬಾಗಣದೊಳಗೆ ಇದರ ಅಭಿಮಾನ ದೇವತೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಾಗಿದೆ. ಈ ಬಾಗಿನ ಅರ್ಪಿಸುವುದು ವಿಶೇಷತೆ ಏನು? ವಿಶೇಷ ತುಂಬಿದ ಇದಕ್ಕೆ ಹಸಿರು ಕ್ರಾಂತಿಗೆ ಇದು ಆಗುವಂತ ಕೃಷ್ಣಿಗೆ ಇದರದಿಂದ ಪ್ರೀತಿಗೊಳಿಸುವುದೇ ಇದು ಬಾಗಿನ ಪದ್ಧತಿ. ಇದಿಷ್ಟು ಅಂದ್ರೆ ಈಗಾಗಲೇ ಏನು ಬಾಗಿನ ಅರ್ಪಿಸಲಿಕ್ಕೆ ಗಂಗಾ ಪೂಜೆ ಮಾಡಿಕೊಳ್ಳಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಸಿ ಅವರು ಸಹ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ.ಬಿ. ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಸೇರಿದಂತೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಅವಳಿ ಶಾಸಕರು ಸಹ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಸಿದ್ಧತೆ ಜೊತೆಗೆ ಏನಂದ್ರೆ ಪೊಲೀಸ್ ಟೈಟ್ ಸೆಕ್ಯೂರಿಟಿ ಕೂಡ ಇಲ್ಲಿ ನೀಡಲಾಗಿದೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.